ಒಬ್ಬ ಗಂಡ ತನ್ನ ಹೆಂಡತಿನ ಅಂದ್ರೆ ಪಂಚಪ್ರಾಣ ಅವಳೇ ಅವನ ಪ್ರಪಂಚ ಆಗಿದ್ಲು. ಆದ್ರೆ ಅವನಿಗೆ ಗೊತ್ತೇ ಇರಲಿಲ್ಲ, ಅವನ ಜೀವನದಲ್ಲೇ ಅತೀ ದೊಡ್ಡ ದ್ರೋಹವೊಂದು ತೆರೆಮರೆಯಲ್ಲಿ ಸದ್ದಿಲ್ಲದೆ ನಡೀತಾ ಇತ್ತು. ಇದು ಪ್ರೇಮಕತೆ ಅಲ್ಲವೇ ಅಲ್ಲ. ಹಾಗಿದೆ ಇದು ಯಾವ ಕಥೆ ಅಂತೀರಾ? ಇದು ಒಬ್ಬ ಪರಿಪೂರ್ಣ ಪತ್ನಿಯ ಅಷ್ಟೇ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ ದ್ರೋಹದ ಕತೆ. ಸರಿ, ಈ ಕಥೆ ಶುರುವಾಗೋದು ಅಜಯ್ ಮತ್ತೆ ನಂದಿನಿಯಿಂದ. ಅಜಯ್ ತುಂಬಾನೇ ಸಿಂಪಲ್, ಒಂದು ಮಧ್ಯಮ ವರ್ಗದ ಹುಡುಗ. ಅವನಿಗೆ ಅವನ ಕೆಲ್ಸ, ಅವನ ಫ್ಯಾಮಿಲಿ ಬಿಟ್ರೆ ಬೇರೆ ಪ್ರಪಂಚನೇ ಇರಲಿಲ್ಲ. ಇನ್ನೊಂದು ಕಡೆ ನಂದಿನಿ, ನೋಡೋಕೆ ಸುಂದರ, ಸ್ವಭಾವದಲ್ಲಿ ಶಾಂತ. ಎಲ್ರೂ ವಾವ್, ಇಂಥ ಹೆಂಡತಿ ಸಿಗೋಕೆ ಪುಣ್ಯ ಮಾಡಿರ್ಬೇಕು ಅನ್ನೋ ಹಾಗೆ ಒಬ್ಬ ಪರ್ಫೆಕ್ಟ್ ಹೆಂಡತಿ. ಮದ್ವೆ ಆದ್ಮೇಲೆ ಇವರಿಬ್ಬರ ಲೈಫ್ ನೋಡೋಕೆ ಎಕ್ದಮ್ ಪರ್ಫೆಕ್ಟ್ ಆಗಿತ್ತು. ಖುಷಿಯಾಗಿರೋ ಫೋಟೋಗಳು, ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು. ಹೊರಗಿಂದ ನೋಡೋರಿಗೆ ಇವರಿಬ್ಬರು ಮೇಡ್ ಫಾರ್ ಈಚ್ ಅದರ್ ಅನ್ಸಿತ್ತು. ಆದರೆ ಫೋಟೋಗಳಲ್ಲಿ ಕಾಣೋದೆಲ್ಲ ನಿಜ ಆಗಿರ್ಬೇಕಂತಿಲ್ಲ ಅಲ್ವಾ? ಆ ಪರ್ಫೆಕ್ಟ್ ಅನ್ನೋ ಚಿತ್ರದಲ್ಲಿ ನಿಧಾನವಾಗಿ ಬಿರುಕುಗಳು ಕಾಣಿಸೋಕೆ ಶುರುವಾಗುತ್ತೆ. ಏನೋ ಸರಿಯಿಲ್ಲ ಅನ್ನೋ ಮೊದಲ ಸೂಚನೆಗಳು ಸಿಕ್ಕಾಗ ಅಜಯ್ಗೆ ಅನುಮಾನ ಶುರುವಾಯಿತು. ಹೇಗೆ ಅಂದ್ರೆ, ನಂದಿನಿಯ ನಡವಳಿಕೆಯಲ್ಲಿ ಬದಲಾವಣೆ ಕಾಣ್ತಾ ಇತ್ತು. ಯಾರಾದರೂ ಫೋನ್ ಮಾಡಿದ್ರೆ ಎಲ್ಲೋ ದೂರ ಹೋಗಿ ಮಾತಾಡೋದು, ರಾತ್ರಿ ಹೊತ್ತು ಯಾರಿಗೋ ಮೆಸೇಜ್ ಮಾಡ್ತಾ ಕೂರೋದು, ಆ ಮೆಸೇಜ್ ನೋಡ್ತಾ ಮುಖದಲ್ಲಿ ಬರೋ ಒಂದು ರಹಸ್ಯವಾದ ನಗು. ಅಜಯ್ಗೆ ಮನಸ್ಸಲ್ಲಿ ಒಂದೇ ಯೋಚನೆ, ಏನೋ ಸರಿಯಿಲ್ಲ. ಆ ಅನುಮಾನವೇ ಅವನನ್ನ ಒಂದು ನೋವಿನ ಸತ್ಯದ ಕಡೆಗೆ ಕರ್ಕೊಂಡೋಯ್ತು. ಸರಿ, ಏನಾಗ್ತಿದೆ ಅಂತ ಕಂಡುಹಿಡಿಲೇಬೇಕು ಅಂತ ಅಜಯ್ ತಾನೇ ಇನ್ವೆಸ್ಟಿಗೇಟ್ ಮಾಡಕ್ಕೆ ಶುರು ಮಾಡ್ತಾನ. ಕೊನೆಗೆ ಒಂದು ದಿನ ಧೈರ್ಯ ಮಾಡಿ ನಂದಿನಿಯ ಫೋನ್ ಚೆಕ್ ಮಾಡ್ತಾನೆ. ಅಲ್ಲಿ ಅವನಿಗೆ ಕಂಡಿದ್ದು ಅವನ ಇಡೀ ಪ್ರಪಂಚವನ್ನೇ ತಲೆ ಕೆಳಗಾಗಿಸೋ ದೃಶ್ಯ. ಫೋನ್ನಲ್ಲಿ ಮುಚ್ಚಿಟ್ಟಿದ್ದ ಚಾಟ್ಗಳು, ಯಾರ್ದೋ ಗೊತ್ತಿಲ್ಲದ ನಂಬರ್, ಮತ್ತೆ ಆ ನಂಬರಿಂದ ಬಂದಿದ್ದ ಐ ಲವ್ ಯು ಅನ್ನೋ ಮೆಸೇಜ್ಗಳು. ಆ ಕ್ಷಣಕ್ಕೆ ಅಜಯ್ಗೆ ಹೃದಯನೇ ಒಡೆದು ಹೋದ ಹಾಗಾಯಿತು. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನನ್ನ ಪ್ರೀತಿ ಸಾಕಾಗ್ಲಿಲ್ವಾ? ಆದರೆ ಇದು ಕೇವಲ ಒಂದು ಅಫೇರ್ ಆಗಿರಲಿಲ್ಲ. ನಿಜ ಹೇಳಬೇಕಂದ್ರೆ ಅದೊಂದು ಅಫೇರ್ ಆಗೇ ಇರಲಿಲ್ಲ. ಅದರ ಹಿಂದೆ ಇದ್ದಿದ್ದು ಒಂದು ಭಯಾನಕ, ಕರಾಳವಾದ ಯೋಜನೆ. ಇದು ಅವನು ಊಹಿಸಿದ್ದಕ್ಕಿಂತ ಎಷ್ಟೋ ದೊಡ್ಡದಾಗಿತ್ತು. ನೋಡಿ, ನಂದಿನಿಯ ಆಟ ಮೊದಲಿಂದಾನೂ ಒಂದು ಪಕ್ಕಾ ಲೆಕ್ಕಾಚಾರದ ಮೋಸ. ಅವಳ ಪ್ಲಾನ್ ತುಂಬಾನೇ ಸಿಂಪಲ್ ಆಗಿತ್ತು. ಸ್ಟೆಪ್ 1, ಪ್ರೀತಿಗಲ್ಲ ದುಡ್ಡಿಗೋಸ್ಕರ ಮದುವೆಯಾಗೋದು. ಸ್ಟೆಪ್ 2, ಇಮೋಷನಲ್ ಆಗಿ ಆಕ್ಟ್ ಮಾಡಿ ಸುಳ್ಳು ಪ್ರೀತಿ ತೋರಿಸೋದು. ಸ್ಟೆಪ್ 3, ಅಜಯ್ ತನ್ನನ್ನ ಪೂರ್ತಿಯಾಗಿ ನಂಬೋ ಹಾಗೆ ಮಾಡ್ಕೊಳ್ಳೋದು. ಮತ್ತು ಸ್ಟೆಪ್ 4, ಆ ನಂಬಿಕೆಯನ್ನೇ ಬಳಸ್ಕೊಂಡು ತನ್ನ ಅಸಲಿ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರೋದು. ಅಯ್ಯೋ ಪಾಪ ಅಜಯ್, ತನ್ನ ಜೀವನ ಸಂಗಾತಿ ಅಂತ ಅಷ್ಟೆಲ್ಲ ನಂಬಿದ ವ್ಯಕ್ತಿನೇ ತನ್ನ ಜೀವನದ ಅತೀ ದೊಡ್ಡ ದ್ರೋಹಿ ಆಗ್ತಾಳೆ ಅಂತ ಅವನಿಗೆ ಕನಸಲ್ಲೂ ಅನಿಸಿರ್ಲಿಲ್ಲ. ಕಥೆ ಅದರ ಕೊನೆಯ ಹಂತಕ್ಕೆ ಬರುತ್ತೆ. ಆ ಲೆಕ್ಕಾಚಾರದ ಅಂತ್ಯಕ್ಕೆ, ಆ ಫೈನಲ್ ಮುಖಾಮುಖಿಗೆ ಸಮಯ ಬಂದೇ ಬಿಡುತ್ತೆ. ಒಂದು ರಾತ್ರಿ ಅಜಯ್ ತನ್ನಲ್ಲಿದ್ದ ಧೈರ್ಯವನ್ನೆಲ್ಲ ಒಟ್ಟು ಹಾಕಿ ನಂದಿನಿ ಮುಂದೆ ನಿಲ್ತಾನೆ. ನೇರವಾಗಿ ಒಂದೇ ಪ್ರಶ್ನೆ ಕೇಳ್ತಾನೆ, ನೀನು ನನ್ನನ್ನು ಬಳಸ್ಕೊಳ್ತಿದೀಯಾ? ಅದಕ್ಕೆ ನಂದಿನಿ ಮುಖದಲ್ಲಿ ಒಂದು ಚೂರು ಪಶ್ಚಾತ್ತಾಪ ಇರಲಿಲ್ಲ. ಬದಲಿಗೆ ಒಂದು ತಣ್ಣನೆ ನಗು. ಆ ನಗುವಿನ ಜೊತೆ ಬಂದ ಉತ್ತರ ಒಂದೇ ಒಂದು ಪದ, ಹೌದು. ರಾತ್ರಿ ನಂತರ ಅಜಯ್ ಕಾಣೆ ಆಗ್ತಾನೆ. ಎಲ್ಲಿ ಹೋದ, ಏನಾದ ಅಂತ ಯಾರಿಗೂ ಗೊತ್ತಾಗಲ್ಲ. ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಹುಡುಕಾಡ್ತಾರೆ, ಆದರೆ ನೋ ಯೂಸ್. ಕೆಲವು ದಿನಗಳ ನಂತರ ಪೊಲೀಸ್ ತನಿಖೆಯಿಂದ ಒಂದು ಆಘಾತಕಾರಿ ಸತ್ಯ ಹೊರಬರುತ್ತೆ. ಅದೇನೆಂದ್ರೆ, ನಂದಿನಿಯೇ ಅವನನ್ನ ಮುಗಿಸ್ಬಿಟ್ಟಿದ್ಲು. ಇದು ನಿಜಕ್ಕೂ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತಲ್ವಾ? ಇದು ಪ್ರೀತಿನ, ಅಥವಾ ಪ್ರೀತಿಯ ಮುಖವಾಡ ಹಾಕಿದ್ದ ಒಂದು ಲೆಕ್ಕಾಚಾರದ ಅಪರಾಧನ? ಯಾಕಂದ್ರೆ ನಾವು ನೋಡೋ ಎಲ್ಲಾ ನಗುಗಳು ನಿಜವಾಗಿರೋದಿಲ್ಲ.